ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅನ್ನೋದು ಒಂದಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗಿದೆ. ಹೌದು, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದೆ. ಕೊಲೆಗಾರರಿಗೆ ಬುರ್ಖಾಧಾರಿ ಮಹಿಳೆ ಏನಾದರೂ ನೆರವನ್ನು ನೀಡಿದ್ರ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಟ್ರಾಫಿಕ್ ಬಂದ್ ಮಾಡಿದಳ ಆ ಬುರ್ಖಾಧಾರಿ ಮಹಿಳೆ. ಕೊಲೆಗಾರರ ಕಾರನ್ನು ಕಳುಹಿಸೋದಕ್ಕೆ ಆಕೆ ಸಹಾಯವನ್ನ ಮಾಡಿದ್ಲ. ಟ್ರಾಫಿಕ್ ಬಂದ್, ಕೊಲೆಗಾರರ ಎಸ್ಕೇಪ್ಗೆ ಇದು ಸಹಾಯವಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಟ್ರಾಫಿಕನ್ನು ಬಂದ್ ಮಾಡಿ ಆ ಕೊಲೆಗಾರರ ಕಾರನ್ನು ಕಳುಹಿಸಿದ್ದಾರೆ ಆ ಸ್ಥಳೀಯ ವ್ಯಕ್ತಿ. ಸುಹಾಸ್ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ರು. ಅಲ್ಲಿದ್ದಂತಹ ಸ್ಥಳೀಯರು ನೆರವಾಗಲೇ ಇಲ್ಲ. ಈ ಮೊಬೈಲ್ ಕ್ಯಾಮೆರಾದಲ್ಲಿ ಆ ಸ್ಥಳೀಯರ ಕೈವಾಡದ ದೃಶ್ಯ ಕೂಡ ಸೆರೆಯಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರ್ಖಾಧಾರಿ ಮಹಿಳೆ ಏನಾದರೂ ಕೊಲೆಗಾರರು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಅಥವಾ ನೆರವನ್ನು ನೀಡಿರಬಹುದಾ ಅನ್ನುವಂತಹ ಅನುಮಾನ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸುಹಾಸ್ ಶೆಟ್ಟಿಯನ್ನು ನಡು ರಸ್ತೆಯಲ್ಲಿ ಯಾವ ರೀತಿ ಹತ್ಯೆಯನ್ನು ಮಾಡಿದ್ದಾರೆ ಅಂತ. ಒಂದು ಕಡೆ ಆ ಕಾರ್ ನೀವು ಗಮನಿಸ್ತಾ ಇದ್ದೀರಿ, ಆ ಕಾರ್ನ ಲೆಫ್ಟ್ ಭಾಗದಲ್ಲಿ ನೀವು ಗಮನಿಸ್ಬೋದು ಬುರ್ಖಾಧಾರಿಗಳು ಬರ್ತಾರೆ. ಆ ಬುರ್ಖಾ ಒಳಗೆ ಪುರುಷರ ಅಥವಾ ಮಹಿಳೆಯರ ಯಾರಿದ್ದಾರೆ ಗೊತ್ತಿಲ್ಲ, ಬಟ್ ಬುರ್ಖಾಧಾರಿಗಳಂತೂ ಇದ್ದಾರೆ. ಸೊ ಬುರ್ಖಾ ಅಂದರೆ ಮಹಿಳೆ ಆಗಿರೋದ್ರಿಂದಾಗಿ ಈ ಟ್ರಾಫಿಕ್ ಅಲ್ಲೊಂದು ಸ್ವಲ್ಪ ಕಂಟ್ರೋಲಿಗೆ ತಗೊಂಡು ಆ ಬುರ್ಖಾಧಾರಿಗಳು ಆ ಕೊಲೆಗಾರರು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಮತ್ತೊಮ್ಮೆ ಆ ದೃಶ್ಯವನ್ನು ನೋಡಿ, ಅಲ್ಲಿ ಕಾರ್ ನಿಂತಿದೆ. ಕೊಲೆಗಾರರು ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ತಯಾರಿ ನಡೆಸಿದ್ದಾರೆ. ನೋಡಿ, ಲೆಫ್ಟ್ ಭಾಗದಲ್ಲಿ ನೀವು ಗಮನಿಸ್ಬೋದು ಬುರ್ಖಾ ಹಾಕ್ಕೊಂಡಿಬ್ರು ಬರ್ತಾರೆ. ನೋಡಿ, ಈ ಮಹಿಳೆ ಏನಾದರೂ ಅಲ್ಲಿ ಆ ಕೊಲೆಗಾರರು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ರಂತ. ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಾವು ಬದುಕಿನ ನಡುವೆ ಆತ ಹೋರಾಡ್ತಿದ್ದಾರೆ. ಅಲ್ಲಿದ್ದಂತಹ ಸ್ಥಳೀಯರು ನಿಂತಲ್ಲೇ ನಿಂತಿದ್ದಾರೆ ಹೊರತು ಯಾರೂ ಕೂಡ ಆತನ ಸಹಾಯಕ್ಕೆ ಬರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ನೀಡ್ತಾರೆ. ಶಂಶೀರ್, ಈ ದೃಶ್ಯಾವಳಿಯನ್ನು ನೋಡಿದಾಗ ಇನ್ವಾಲ್ವ್ಮೆಂಟ್ ಯಾರದ್ದು ಯಾವ ರೀತಿ ಇರಬಹುದು ಅನ್ನುವಂಥ ಪ್ರಶ್ನೆ. ಸೊ ಆ ದೃಶ್ಯದಲ್ಲಿ ನೋಡಿ, ಕಾರ್ ಪಾಸ್ ಆಗುತ್ತೆ. ಕಾರ್ನ ಲೆಫ್ಟ್ ಭಾಗದಲ್ಲಿ ಬುರ್ಖಾ ಹಾಕ್ಕೊಂಡು ಯಾರೋ ಇದ್ದಾರೆ. ಸೊ ಅವರ ಸಹಕಾರ ಈ ಪ್ರಕರಣದಲ್ಲಿ ಕೊಲೆಗಾರರು ತಪ್ಪಿಸ್ಕೊಳ್ಳೋದಕ್ಕೆ ಇರಬಹುದಾ ಅನ್ನುವಂತಹ ಅನುಮಾನ. ಹೌದು, ಈ ಕುರಿತಾದಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಜೊತೆಗೆ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವಂತಹ ಒಂದು ವಿಡಿಯೋ ಕೂಡ ನಿನ್ನೆ ರಾತ್ರಿಯಿಂದ ವಾಟ್ಸ್ಆಪ್ ಸೇರಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಇದೇ ವೇಳೆ ಅಲ್ಲಿ ಜನದಟ್ಟಣೆ ಇದ್ರೂ ಕೂಡ ಕೆಲವರು ಅದನ್ನು ನೋಡ್ತಾ ನಿಂತಿರುವಂತಹ ದೃಶ್ಯ ಕೂಡ ಅದರಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಈ ತರ ಬುರ್ಖಾಧಾರಿ ಮಹಿಳೆ ಕೂಡ ಈ ತರ ಒಂದು ಎಸ್ಕೇಪ್ ಆಗೋಕೆ ಸಹಾಯ ಮಾಡಿದ್ರ, ಈ ತರ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಅಷ್ಟು ಜನ ಇದ್ರೂ ಕೂಡ ಯಾರು ಕೂಡ ಒಂದು ಆ ವ್ಯಕ್ತಿಯನ್ನ ಕೊಲೆಗೀಡಾದ ಯುವಕನನ್ನ ರಕ್ಷಣೆ ಮಾಡೋಕೆ ಯಾರು ಬಂದಿಲ್ಲ ಯಾಕೆ ಎಂಬಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು. ಅಥವಾ ಹೆದರಿ ಈ ತರ ಮಾಡಿದ್ರೆ, ಅಥವಾ ಯಾರು ಕೂಡ ಅವರು ರೌಡಿಸಂ ಮಾಡುವವರು ಮಾಡಲಿ, ಈ ತರ ನೆಲೆಯಲ್ಲಿ ಈ ತರ ಮಾಡಿದ್ರೆ ಎಂಬುದರ ಕುರಿತು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೂಡ ಆಗ್ತಿರುವಂತದ್ದು. ಜೊತೆಗೆ ಅದು ನಿನ್ನೆ ಮಧ್ಯರಾತ್ರಿ ಸುಮಾರು 8-8:30 ಸಮಯದಲ್ಲಿ ಪೊಲೀಸರು ನೀಡಿದ ಮಾಹಿತಿ ಅಂತ ಆ ಒಂದು ಸಮಯದಲ್ಲಿ ನಡೆದಂತಹ ಕೃತ್ಯವಾಗಿ ಇರುವಂತದ್ದು. ಜೊತೆಗೆ ಅದರ ಒಂದು ದೃಶ್ಯದ ಭೀಕರತೆಯನ್ನ ಸಾಬೀತುಪಡಿಸುವಂತಹ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಜೊತೆಗೆ ಬಹಳಷ್ಟು ಆತಂಕಕ್ಕೆ ದೂಡಿರುವಂತದ್ದು. ದಿವ್ಯಾ, ಪರ್ಟಿಕ್ಯುಲರ್ ಯಾವ ಏರಿಯಾ ಅದು? ಜನಜಂಗುಳಿ ಜಾಸ್ತಿ ಇರುವಂಥ ಜಾಗನ, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಕಮ್ಯುನಿಟಿ ಜಾಸ್ತಿ ಇರ್ತಾರೆ, ಅವ್ರ ಪ್ರಾಬಲ್ಯ ಜಾಸ್ತಿ ಇರುತ್ತೆ, ಈ ಥರದ ಏರಿಯಾನ? ಆ ಏರಿಯಾ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಾ ಶಂಶೀರ್? ಹೌದು, ಮುಖ್ಯವಾಗಿ ಈ ಏರಿಯಾ ಏನಿದೆ ಇದು ಮಂಗಳೂರು ನಗರ ಹೊರವಲಯದಲ್ಲಿ ಇರುವಂತದ್ದು. ಅಂದ್ರೆ ಬಚ್ಪೇಟ್ ಅಂದ್ರೆ ಬಚ್ ಅಂದ್ರೆ ಏರ್ಪೋರ್ಟ್ ನಾವು ನೆನಪಾಗುತ್ತೆ. ಅಂದ್ರೆ ಏರ್ಪೋರ್ಟ್ ನಿಯರ್ ಪ್ಲೇಸ್ ಆಗಿರುವಂತದ್ದು. ಜೊತೆಗೆ ಜನದಟ್ಟಣೆ ಕೂಡ ಅಂದ್ರೆ ಸ್ವಲ್ಪ ಒಂದು ಪಟ್ಟಣ ಆಗಿರುವಂತದ್ದು. ಅಂತಹ ಒಂದು ಜನಜಂಗುಳಿ ಕೂಡ ಜಾಸ್ತಿ ಇರುವಂತದ್ದು. ಜೊತೆಗೆ ಆ ಒಂದು ಪಟ್ಟಣದಲ್ಲಿ ಎಲ್ಲ ಧರ್ಮ ಅಂದ್ರೆ ಎಲ್ಲಾ ಸಮುದಾಯದ ಕೂಡ ಇರುವಂತದ್ದು. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಇಂಥ ಧರ್ಮದವರು ಹೆಚ್ಚಿದ್ದಾರೆ ಎಂಬುದನ್ನು ಹೇಳಕ್ಕಾಗಲ್ಲ. ಸಮಾನವಾಗಿ ಆ ಒಂದು ಏರಿಯಾದಲ್ಲಿ ಇರುವಂತದ್ದು. ಜೊತೆಗೆ ಅದು ಜನದಟ್ಟಣೆ ಇದ್ದಂತಹ ಪ್ರದೇಶದಲ್ಲೇ ಈ ಒಂದು ಸಾರ್ವಜನಿಕ ಎದುರೇ ಈ ಒಂದು ಸಿನಿಮೆಯ ರೀತಿಯಲ್ಲಿ ಕೃತ್ಯ ನಡೆದಿರುವಂತದ್ದು. ದಿವ್ಯಾ, ಈಗ ಬುರ್ಖಾಧಾರಿಗಳು ಇದ್ದಾರೆ, ಕಾರಿಗೆ ಸ್ವಲ್ಪ ಅಡ್ಡ ಬರ್ತಾರೆ, ಏನೋ ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಅವ್ರದ್ದು ಇದ್ದಂಗೆ ಕಾಣ್ತಾ ಇದೆ. ಬಟ್
ಆ ಬುರ್ಕಾದೊಳಗೆ ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಗೊತ್ತಾಗಲ್ಲ. ಆದರೆ ಹತ್ಯೆ ಮಾಡೋದಕ್ಕೆ ಈ ಥರ ಸ್ಕೆಚ್ ಹಾಕಿದ್ದಾರೆ ಅಂದರೆ ಸೊ ಆ ಬುರ್ಕಾದಾರಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಈ ಬಗ್ಗೆ ಏನಾದರೂ ಮಾಹಿತಿ ಕಲೆ ಹಾಕ್ತಿದ್ದಾರೆ? ಇದ್ರ ಬಗ್ಗೆ ಏನಾದರೂ ಇನ್ಪುಟ್ಸ್ ಇದೆಯಾ? ಹೌದು, ಪೊಲೀಸರು ಈ ವಿಡಿಯೋ ಇರ್ಬೋದು ಅಥವಾ ಅಲ್ಲಿ ಸುತ್ತಮುತ್ತ ಇದ್ದಂತಹ ಕಟ್ಟಡದ CCTV ಫುಟೇಜ್ಗಳನ್ನ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಥವಾ ಬುರ್ಕಾ ಈ ಆರೋಪ ಏನಿದೆ ಅದು ಯಾರು ಎಂಬುದರ ಬಗ್ಗೆ ಖಚಿತ ಇಲ್ಲ. ಆದ್ರೂ ಕೂಡ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿಯನ್ನ ಪೊಲೀಸರು ನೀಡಿರುವಂತದ್ದು. ಜೊತೆಗೆ ಟಾರ್ಗೆಟ್ ಮುಖ್ಯವಾಗಿ ದುಷ್ಕರ್ಮಿಗಳ ತಂಡ ಏನಿದೆ, ಸುಹಾಸ್ ಇವರನ್ನೇ ಟಾರ್ಗೆಟ್ ಮಾಡಿ ಕೊಂದು ಎಸ್ಕೇಪ್ ಆಗಿರುವಂತದ್ದು. ಅದನ್ನ ಕೂಡ ಪೊಲೀಸರು ಕೂಡ ಹೇಳಿರುವಂತದ್ದು. ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ಇದಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಂಶೇರ್, ಅವ್ನು ಸತ್ತಾನ. ಅವ್ನು ಸತ್ತ.